ಶರಣೋ ಶ್ರೀರುಂಡ ಮಾಲೆಯ ಧರಿಸಿದನೋ ಕರಿಮುಖನೊಳ್ಳ ಪಿತನು ಶಂಭುವನೋ ಧೀರ ಕಡಿತನ ವಿಮಾನ ಕಾಯೋ ಶಂಕರನೇ ಜೋಜೋ ಹಿಂಗ ಜೋ ಎಂದು ತೋಳಿರಿ ವಿಶ್ವರಾತ್ರಿಗೆ ಜೋ ಜೋ ಹಿಂಗ ಜೋ ಎಂದು ತೋಳಿರಿ ಗಂಗಾಧರರಿಗೆ ಜೋ ಜೋ ಅಡಗ ಕಸ್ತವ ನಚ್ಚಿ ನಡೆಸಿದಂತವನು ಮಾಡಿದ ಅಡುಗೆಯ ಕೆಡಿಸಿದಂತವನು ಹಿಡಿ ಹಿಡಿ ಅಂದರ ದುಡದೋಡೋಡುವನು ನಾಡು ನೀರಿನೊಳಗ ಮುಂದು ದಡವ ತೋರಿದನು ಜೋಜೋ ಹಿಂಗ ಜೋ ಎಂದು ತೋಳಿರಿ ವಿಶ್ವರಾತ್ರಿಗೆ ಜೋ ಹಿಂಗ ಜೋ ಎಂದು ತೋಳಿರಿ ಗಂಗಾಧರರಿಗೆ ಜೋ ಜೋ ಸತ್ಯದಿಂದಲೇ ಎನ್ನ ಸಲುಹಯ್ಯ ನೀನು ಹತ್ತಿದ ಕಂಟಕ ಪರಿಹರಿಸುವನೋ ಸತ್ಯ ಸರ್ವಕ ಜೀವ ಕೋಟಿ ರಕ್ಷಿಪನೋ ವಿಶ್ವ ಮರ್ತ್ಯ ಲೋಕಕ್ಕೆ ಬಂದು ಮಹಿಮೆ ತೋರಿದನು ಜೋಜೋ ಗಂಗಾ ಮರ್ತ್ಯ ಲೋಕಕ್ಕೆ ಬಂದು ಮಹಿಮೆ ತೋರಿದನು ಜೋಜೋ ಹಿಂಗ ಜೋ ಎಂದು ತೋಳಿರಿ ವಿಶ್ವರಾತ್ರಿಗೆ ಜೋ ಜೋ ಹಿಂಗ ಜೋ ಎಂದು ತೋಳಿರಿ ಗಂಗಾಧರರಿಗೆ ಜೋ ಜೋ ಪಿತಗಳ ಗೋತ್ರ ಬಂದವನು ಭೂತ ಪಿಶಾಚಿಯ ಮಾತಾಡಿಸುವನು ಜಾತ ವೈದಿಕರ ಜಗದೊಳಗಿವನು ನಾನು ಮಾತು ಮಾತಿಗೆ ನಿಮ್ಮ ಸ್ತುತಿಯೇ ಮಾಡುವೆನು ಜೋಜೋ ಹಿಂಗ ಜೋ ಎಂದು ತೋಳಿರಿ ವಿಶ್ವರಾತ್ರಿಗೆ ಜೋ ಜೋ ಹಿಂಗ ಜೋ ಎಂದು ತೋಳಿರಿ ಗಂಗಾಧರರಿಗೆ ಜೋ ಜೋ ಜೋಜೋ ವಿಶ್ವ ಜೋಜೋ ಅಂದ್ರೆ ಜೋ ವಿಶ್ವ ಜೋ ಜೋ ಜೋಜೋ ಗಂಗಾ ಜೋಜೋ ಜೋ ಜೋ ವಿಶ್ವ ಜೋ ಜೋ ಜೋಜೋ ವಿಶ್ವ ಜೋಜೋ ಜೋ ಜೋಜೋ ವಿಶ್ವ ಜೋ ಜೋ ಜೋಜೋ ಗಂಗಾ ಜೋಜೋ ಜೋ ಜೋ ಗಂಗಾ ಜೋ ಜೋ ಜೋಜೋ ವಿಶ್ವ ಜೋಜೋ ಜೋ ಜೋ ವಿಶ್ವ ಜೋ ಜೋ ಜೋಜೋ ಗಂಗಾ ಜೋಜೋ ಜೋ ಜೋ ಗಂಗಾ ಜೋ ಜೋ ವಿಶ್ವರತ್ನ ಗಂಗಾಧರ ಶಿವಾಚಾರ್ಯ ಮಹಾರಾಜ ಕಿ ಬಗಲಾಮುಖಿ ಅಷ್ಟಮ ಸಿದ್ಧಿ ಮಹಾರಾಜ ಕಿ ಶಿವಾಮ್ಯ ತಾಯಿ ಮಾತಾ ಕಿ ಶಿವ ಸಾಂಬ ಜಯ ಗಮ ಪಾರ್ವತೀಶ್ವರ ಮಾಯೇ ಪೂಜ್ಯ ಅಪ್ಪಾಜಿಯವರು ಕೂಡ ಈ ಪ್ರತಾಪಾದ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರುವ ಶ್ರೀಮತಿ ವಿಜಯಲಕ್ಷ್ಮಿ ಅಮ್ಮವರು ನಮ್ಮ ಶಿವಲಿಂಗ ಸಾವ್ಕಾರ್ ಕೋಡಿ ಸಾವ್ಕಾರ್ ಅವರು ಅವರ ಭಕ್ತಿಯ ಸಕುಟುಂಬ ಪರಿವಾರ ಸಮೇತರಾಗಿ ಮಕ್ಕಳು ಅಳಿಯಂದಿರು ಮೊಮ್ಮಕ್ಕಳು ಬರೀ ಮೊಮ್ಮಕ್ಕಳು ಹಿರಿಮಕ್ಕಳು ಎಲ್ಲ ಮಂದಿ ಸಂಪತ್ತು ಕುಡಿಯದ ಆದರೂ ಸಾವ್ಕಾರಿಗೂ ಸಣ್ಣ ಜೋಡಿ ಕೊಟ್ಟ ಕುಂತಾರ ಚಪ್ಪಾಳೆ ತಟ್ಟರು ಈ ಒಂದು ಅಷ್ಟಮಾಸಿಗಳ ಬಗಳಾಂಬಿ ತಾಯಿಯ ಶ್ರೀ ಗುರು ವಿಶ್ವಾರಾಧ್ಯರ ಬಸವಾಂಬೆ ಅಮ್ಮನವರ ಪೂಜ್ಯ ಅಪ್ಪಾಜಿಯವರು ಅವರೆಲ್ಲರ ಸ್ವರೂಪರೇ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಲ್ಲರೂ ದೊಡ್ಡದಾಗಿ ನಮ್ಮ ದೊಡ್ಡ ಪುಣ್ಯ ಇಂಥ ಮಹಾಮಹಿಮನ ಸನ್ನಿಧಾನದೊಳಗೆ ಅವರ ಜ್ಞಾನದ ತುಲಾಭಾರ ಇನ್ನು ಸಣ್ಣ ಅಪ್ಪಾಜಿಯವರು ಮೊನ್ನೆ ತಾನೇ ಪಟ್ಟಾಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥ ಸಣ್ಣ ಅಪ್ಪಾಜಿಯವರಿಗೆ ಕಲಸಕ್ರಿ ತುಲಾಭಾರ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡಿದ್ದೀರಿ ಅಪ್ಪವ್ರಿಗೆ ಭಾಳ ಸಂತೋಷ ಆಗ್ಯದ ಅಪ್ಪವರು ಬನ್ನಿ ಮಾಡಿ ಇನ್ನು 60ನೇ ವರ್ಷದ ವಿವಾಹ ಷಷ್ಠಬ್ದಿ ಸಮಾರಂಭ ಚಪ್ಪಾಳೆ ತಟ್ಟು ಜೋರಾಗಿ ಮದುವೆಯಾಗಿ ಎಷ್ಟು ಆನಂದವಾಗಿ ಗುರುಗಳ ಆಶೀರ್ವಾದದಿಂದ ಎಲ್ಲರೂ ಭಾಳ ಮಂದಿ ಒಳ್ಳೆ ಅವರೆಲ್ಲ ಮಕ್ಕಳು ಮೊಮ್ಮಕ್ಕಳು ಸಾವುಕಾರ ಎಲ್ಲ ವರ್ಷ ಮಂದಿ ಸಾವುಕಾರನದಾರ ಪ್ರಾಣಿಗಳದಾರ ಧರ್ಮಗಳದಾರ ಪೂಜ್ಯ ಅಪ್ಪಾಜಿಯವರ ಒಂದು ಸತ್ಯ
ಆಶೀರ್ವಾದ ಅವ್ರ ಮನೆಯಲ್ಲಿ ಬಸವ ಇರ್ತದ, ನಮ್ಮ ನಿಮ್ಮಲ್ಲಿ ಕುರಿತು ಅಪ್ಪ ಹಸರು ನೀಡುತ್ತಾರೆ. ಎಲ್ಲ ವರ್ಷ ಆಗ್ತಾರೆ. सनातन धर्माधिशाय बंदी वृषभजगिद्रुः तायुमां जगदाराध्य विश्वाराध्य पुरोद्भवः यस्य स्मरणमात्रेण ऋणार्मुक्तिकरस्थिताः तं वन्दे जगदाधारं विश्वाराध्यं जगद्गुरुं. ಪ್ರಾತಸ್ಮರಣೆ ಗುರುವಿನ ಸ್ಮರಿಸಿಕೊಂಡು ಕ್ಷೇತ್ರದ ಪುಣ್ಯ ಪುರುಷರಾದಂಥ ಕರ್ತೃ ಪುರುಷ ವಿಶ್ವಾರಾಧ್ಯರನ್ನ ಮೂರ್ತ ಸ್ವರೂಪರಾದಂಥ ಬಗಲಾಂಬಿಕಾ ತಾಯಿಯನ್ನು ಸ್ಮರಿಸಿ ಅವರಿಯವರ ಪಾರಾಂಗಣದಲ್ಲಿ ಹಮ್ಮಿಕೊಂಡಂಥ ವೈಶಾಖ ಮಾಸದ ಗುರುವಾರದ ಶುಭ ಪ್ರಸಂಗ ದಿನದಂದು ಫರ್ತಾಬಾದ್ ಗ್ರಾಮದ ಗುಡಿ ಕುಟುಂಬದವರು ಅವರ ಮನೆತನದ ಯಜಮಾನರಾದಂಥ ಶ್ರೀಮತಿ ವಿಜಯಲಕ್ಷ್ಮಿ ಯಜಮಾನ ಶಿವಲಿಂಗಪ್ಪ ಗೌಡ ಕೂಡಿ ಅವರ 60ನೇ ವಿವಾಹ ವಾರ್ಷಿಕ ಮಹೋತ್ಸವದ ಸಂದರ್ಭದಲ್ಲಿ ಅವರು ನಡೆದುಕೊಳ್ಳತಕ್ಕಂಥ ಕ್ಷೇತ್ರವಾದ ಮತ್ತು ಅವರ ಮೊದಲಿಗೇನ ಹೊಸದಾಗಿ ಮದುವೆ ಆಗುವಂತ ವಿಜಯಲಕ್ಷ್ಮಿಯವರ ತವರು ಮನೆಯಾದಂಥ ಅತಿ ತುಮಕೂರು ವಿಶ್ವಾರಾಧ್ಯ ಕ್ಷೇತ್ರದಲ್ಲಿ ಹಮ್ಮಿಕೊಂಡಂಥ ತುಲಾಭಾರ ಪೂರ್ವದಲ್ಲಿ ನೆರವೇರಿಸಿದಂಥ ಶ್ರೀಮಠದ ಪೂಜ್ಯರಾದ ಶಿವಶೇಖರ ವಿಶ್ವಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರ ಕಲ್ಲು ಸಕ್ಕರೆ ತುಲಾಭಾರ, ನಂತರ ವರ್ತಮಾನ ಪೂಜ್ಯರ ನಾಣ್ಯದ ತುಲಾಭಾರ ಕಾರ್ಯಕ್ರಮವನ್ನ ಭಕ್ತಿ ಸೇವೆಯಿಂದ ನೆರವೇರಿಸಿದಂಥ ರೂಢಿ ಕುಟುಂಬದವರ ಪರಿವಾರದವರಿಗೂ ಗುರುವಾರದ ದರ್ಶನಾರ್ಥಿಯಾಗಿ ಬಂದಂಥ ಎಲ್ಲ ಸಂತರ ಅಂತರಾತ್ಮದ ದೇವರಾಜನಾಗಿ ನಿಮ್ಮೆಲ್ಲ ಆರೋಗ್ಯ ದೇವರಿಗೆ ಸರ್ವೋಚ್ಚ ಅಂತರಾತ್ಮೆಯಲ್ಲಿ ಇರುವುದವರೆಲ್ಲ ಗೌತಮಬುದ್ಧರಾಗವರನ್ನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗವರನ್ನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗವರನ್ನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರೇನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ತನಿಯ ಸುರುವಿಗಳಾಗುವರೇನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವಾರಾಧ್ಯರಾಗುವಂತೆ ಸ್ವತಂತ್ರದಲ್ಲಿ ಸಿದ್ದೇಶ್ವರ, ನಿನ್ನ ಹೆಸರುಗಳವರೆಲ್ಲ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳೆನ್ನದೆ ಮಾನವ ಸಮಾಜವನ್ನು ಒಂದು ಮುಖವಾಗಿ ಕರೆದುಕೊಳ್ಳುವುದಂತ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂಥ ವಿಚಾರಕ್ಕನುಗುಣವಾಗಿ ತತ್ವಾಧಾರಿತವಾದಂಥ ಜೀವನವನ್ನು ನಡೆಸು ತಮ್ಮ ಪರಂಪರೆಗೆ ಬೋಧಿಸಿದಂಥ ಪುಣ್ಯಾತ್ಮರು. ಅಂಥ ಪುಣ್ಯಾತ್ಮ ನಿರ್ವಿಕಲ್ಪ ಸಮಾಧಿಸ್ಥ ಅಜರಾಮರ ಪುಣ್ಯ ಶಿವಯೋಗಿ ವಿಶ್ವಾರಾಧ್ಯರ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ತುಲಾಭಾರ ಸೇವೆಯನ್ನ ನೆರವೇರಿಸಿದರು. ಬಸವರಾಜ ಶಾಸ್ತ್ರಿಗಳು ಅವರು ಹೇಳ್ಕೋತಿರುವಂತಹ ಸಂದರ್ಭದಲ್ಲಿ ಕೋಡಿ ಸಾಹುಕಾರ ಹಿರಿಯ ಮಗನಾದಂಥ ನಮ್ಮ ಡಾಕ್ಟರ್ ಅಂದ ಅವರ ಶಾಸ್ತ್ರ ಮುಂದೆ ನಮ್ಮ ಅಪ್ಪ ಅಮ್ಮಂದ 60ನೇ ವರ್ಷದ ವಿವಾಹ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಮಾಡಕ್ಕಿರಿ, ಅದನ್ನ ಹೇಳಿದ್ರಿ ಎಂತವ ಅಂತ. ಅದಕ್ಕೆ ನಾಂದೆ ನಿಮ್ಮ ಅಪ್ಪ ಅಮ್ಮ ಅವಾಗ ಲಗ್ನ ಮಾಡ್ಕೊಂಡು ಹೋಗ್ತೀವಿ, ಇವರೆಲ್ಲ ಇದ್ದಿದ್ದೆಲ್ಲ ಇವರೆಲ್ಲ ಲಗ್ನ ಮಾಡ್ಕೊಂಡ್ರು ಅಂತ ತಿಳ್ಕೊಂಡು ಹೊಸ ಸಲ ಮಾಡಕ್ಕಂತ ಮಾತ್ರ ನಾ ಅವ್ರಿಗೆ ಸಾತ್ವಿಕರು
ಧರ್ಮನಿಷ್ಠರು, ಗುರುಲಿಂಗ ಜಂಗಮರಲ್ಲಿ ಭಕ್ತಿ, ಶ್ರದ್ಧೆ, ವಿಶ್ವಾಸಗಳು ಉಳ್ಳಂತಹ ಕುಟುಂಬದವರು ಯಾವಾಗಲೂ ಕೂಡ ವಿಶ್ವಾರಾಧ್ಯರ ಒಂದು ಪರಂಪರೆಗೆ ಅಭ್ಯರ್ಥಿ ಕ್ಷೇತ್ರ ಅಂತ ತಿಳ್ಕೊಂಡಂದ್ರೆ ಅವ್ರು ಯಾವಾಗಲೂ ಕೂಡ ಅವರ ಮನೆಯಲ್ಲಿ ದಿನನಿತ್ಯದಲ್ಲಿ ಕೂಡ ಸ್ಮರಣೆ ಮಾಡತಕ್ಕಂಥ ಹೆಸರು. ಅವ್ರ ತಾಯಿಯವರು ಇದ್ದಂಥ ಸಂದರ್ಭದಲ್ಲಿ ಬಂದಿದ್ರು, ಮುಖ್ಯವರು ಆಶೀರ್ವಾದ ಮಾಡಿದ್ರು ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ ಅವರು ತಮ್ಮ ಅನುಭವದಲ್ಲಿ. ಮರ್ತಾಬಾದ ಅಂದರೆ ಒಟ್ಟಾರೆ ವಿಶ್ವಾರಾಧ್ಯರ ಒಂದು ವಿಚಾರದಲ್ಲಿ ಬಾಹ್ಯ ಪ್ರಪಂಚವನ್ನು ಬರೆದಂಥವ್ರು ವಿಶ್ವಾರಾಧ್ಯರು. ಲೋಕದ ವ್ಯವಹಾರ ಅವ್ರಿಗೇನು ಗೊತ್ತಿಲ್ಲ, ತನ್ನ ಶರೀರದ ಕಲ್ಪನೆ ಅವನಿಗೆ ಗೊತ್ತಿಲ್ಲ ಅಂತಂದಾಗ ಅವನಿಗೆ ಆ ಊರು ಈ ಊರು ಅನ್ನುವಂಥ ವಿಚಾರ ನಂತರದ ಮಾತಾಯಿತು. ಆದರೂ ಒಂದೊಮ್ಮೆ ಆ ಭರ್ತಾಬಾದ್ ಎಲ್ಲ ಸಂತಭಕ್ತರು ಬಂದು ನಮ್ಮೂರಿಗೆ ಬರ್ಬೇಕಂತ ತಿಳ್ಕೊಂಡು ಅಂದಾಗ ಆಯ್ತಲೇ ಭರ್ತಾಬಾದಕ್ಕೆ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದಂಥ ವಾಕ್ಯ ಇವತ್ತು ಪ್ರತಿಯೊಬ್ಬರ ಮನೆ ಮನಸ್ಸಿನಲ್ಲಿಯೂ ಕೂಡ ಉಳಿದುಕೊಂಡು ಹೋಗೋದಕ್ಕಂಥದ್ದಾಗ. ಅಂದರೆ ದೇವರ ಹತ್ತಿರ, ಗುರುವಿನ ಹತ್ತಿರ ನಾವು ಸುಮಾರು ಸಾವಿರಾರು ಲಕ್ಷ ಜನ ಬರ್ತೀವಿ. ಲಕ್ಷ ಜನ ನಾವು ಗುರುವಿನ ಹತ್ತಿರ ದೇವರ ಹತ್ತಿರ ಹೋಗೋದು ಮಾತ್ರವಲ್ಲ, ಗುರುವಿನ ಲಕ್ಷ ನಮ್ಮ ಹೆಸರು ಕಡೆದು ಬಂತು, ನಮ್ಮ ಕಡೆ ಬಿತ್ತು, ನಮ್ಮೂರ ಹೆಸರು ಬಾಯಾಗ ಬಂತು, ನಮ್ಮ ಮನೆತನದ ಹೆಸರು ಅವ್ನ ಬಾಯಾಗ ಬಂತಂದ್ರೆ ಅವತ್ತೇ ನಾವು ಉದ್ಧಾರ ಆದಂಗ ಅಂತ ತಿಳ್ಕೊಂಡು ನಾವು ಭಾವಿಸಬೇಕಾಗ್ತದೆ. ಅಂಥ ಪರಂಪರೆಯಲ್ಲಿ ನಡೆದುಕೊಂಡು ಹೋಗುವಂತಹ ಮೋದಿ ಕುಟುಂಬದವರು ಒಂದು 50 ವರ್ಷ ಹಿಂದೂ ಕೂಡ ಈ ತುಲಾಭಾರ ಸಮಾರಂಭ ಇಟ್ಟುಕೊಂಡಿದ್ರು. 50ನೇ ವರ್ಷದ ವಾರ್ಷಿಕ ಮಹೋತ್ಸವ, ವಾರ್ಷಿಕೋತ್ಸವ ಆಯಿತು, ಎಲ್ಲ ಸಂಭ್ರಮ ಆಯಿತು. ಕುಂದ್ರ ಬೇಕಿಲ್ಲ ಅಲ್ಲ, ತಾನ್ ಲಗ್ನಾಗ 50 ವರ್ಷ ಆಗ್ಯದ. ನನಗೇನಂದ ಮಂದ್ಯಾಗ, ಅಪ್ಪರೇ ಹುಂಡ ಕೊಟ್ಟಿಲ್ಲ ನನಗೆ ಅಂದ. ತಾಳ ಗಡಬಡ ಮಾಡಬೇಡ ಅಂದ್ರ, ಹುಂಡ ಕೊಡ್ತೀನಿ, ನೀ ಕೇಳಿದೊಂಡು ಬಂಗಾರ ಕೊಡ್ತೀನಿ, ನನ್ನ ಗಾಡಿ ಆದ ಗಾಡಿ ತಗೊಂಡು ಗಾಡಿಯಾಗ ಕುಂತು ಎಲ್ಲ ದೇವ್ರಿಗೆ ಹೋಗಿ ಬಂದು ಮುಂದಿನ ಕೆಲಸ ನಡ್ಲಿ ಅಂತ ಹೇಳಿದೆ ನಾನು. ಅದೇಂಗಾತ ಗೊತ್ತ, ನಮ್ದಂಗಾತಪ್ಪ ರಾಮಣ್ಣ ಬರೀ ಅದಕ್ಕಾದ ರೆಡಿ. ಹಂಗಂದ್ರೆ ಹೆಂಗಪ್ಪ, ನಮ್ಮ ಮಗಳು ಯೋಗಕ್ಷೇಮ, ನಮ್ಮ ಸುಷ್ಮಗಳು ಯೋಗಕ್ಷೇಮ ನಾವು ನೋಡ್ಬೇಕಲ್ಲ. ಇಂಥ ಹಲವಾರು ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡು ನಡೆದಂಥ ಕುಟುಂಬ. ಅಂಥದ್ರಲ್ಲಿ ಇವತ್ತು 60ನೇ ಯುವ ವಾರ್ಷಿಕೋತ್ಸವ ವಿಶ್ವಾರಾಧ್ಯರ ಸಾನ್ನಿಧ್ಯದಲ್ಲಿ ಆಗಬೇಕು, ಅವರ ಪುಣ್ಯ ಪ್ರಾಂಗಣದಲ್ಲಿ ಆಗಬೇಕು. ನಮ್ಮ ಬಂಧು ಬಾಂಧವರು ಮತ್ತು ನಮ್ಮ ಹಿತೈಷಿಗಳೆಲ್ಲರೂ ಕೂಡ್ಕೊಂಡು ಬಂದು ನಮ್ಮನ್ನು, ನಮ್ಮ ಕುಟುಂಬದವ್ರನ್ನ ಹರಿಸಿದ್ರೆ ನಾವು ಅಷ್ಟೇ ಅಲ್ಲ, ನಮ್ಮ ಕುಟುಂಬದ ಬದುಕೆ ಬಹಳ ಉಪಕಾರ ಆಗ್ತಂದು ತಿಳ್ಕೊಂಡು ಪುಣ್ಯಾತ್ಮರು ಇವತ್ತಿನ ಈ ಕಾರ್ಯಕ್ರಮ ತಗೊಂಡಾರ. ತುಲಾಭಾರ ಅಂತ ತಿಳ್ಕೊಂಡಂದ್ರೆ ಗುರುವಿಗೆ ಭಕ್ತಿಯಿಂದ ತೂಗುವಂಥದ್ದು. ಯಾಕಂದ್ರೆ ಸಂಪತ್ತಿನಲ್ಲಿ ದಾನ, ಧರ್ಮ, ಪುಣ್ಯ, ಪರೋಪಕಾರ ಅನ್ನುವಂಥ ಕೆಲ ಅವಸ್ಥೆಗಳಿರ್ತಾವೆ. ಭಗವಂತ ಸಂಪತ್ತಿಗೆ ಹೇಳಿದಂತೆ ನಿನ್ನ ಭೂಲೋಕದಲ್ಲಿ ಜನ ಎಲ್ಲರೂ ನಿನ್ನನ್ನು ಉಪಯೋಗ ಮಾಡ್ಕೊಂತಾರ. ನಿನ್ನ ಅವಸ್ಥೆಗಳು ಹ್ಯಾಂಗ, ಸಂಪತ್ತಿಗೆ ಹೋಗಂತ ತಿಳ್ಕೊಂಡು ಅದು ಬಂತು ಕರೆ, ಸಂಪತ್ತಿಗೆ ಹೋಗಂತ ತಿಳ್ಕೊಂಡು ಹೇಳೋಣ, ಅನ್ನಕ್ಕೆ ಹೋಗಂತ ತಿಳ್ಕೊಂಡು ಹೇಳೋಣ. ಅನ್ನ ಕೇಳಿದಂತ ನನಗೆ ಯಾವಾಗ ಮುಕ್ತಿ, ನನಗೆ ಯಾವಾಗ ಮೋಕ್ಷ? ಅವಾಗ ಹೇಳಿದಂತ, ನೋಡಪ್ಪ, ನೀವು ಹೋಗಿ ನೀನು ಬೆಳೆಯಾಗಿ ಬೆಳಿ, ಫಸಲಾಗಿ ಬಾ, ಅನ್ನವಾಗಿ ಎಲ್ಲರ ಹೃದಯದಲ್ಲಿ ದೇಹದಲ್ಲಿ ಹೋದಾಗ ನೀನು ಮೋಕ್ಷ ಆಗ್ತದೆ. ಯಾಕಂದ್ರೆ ಮೋಕ್ಷ ಅಂದ್ರೆ ಅದರ ಕೊನೆಯ ಬದುಕು. ಇವತ್ತು ನೋಡಿ ಜ್ವಾಳ ಹಗೆದಾಗ ಹಾಕ್ತೇನೆ, ನೀವು ನೆಲ್ಲ ಹಗೆದಾಗ ನೆಲ್ಲ ಗೋದಾಮ್ದಾಗ ಹಾಕ್ತೇನೆ, ತೊಗರಿ ವೇರವಸ್ನಾಗ ಹಚ್ತೇನೆ. ಎಲ್ಲಾನು ಎಲ್ಲ ಕಡೆ ನಿಂಚಿದ್ರೆ 1 ವರ್ಷ 6 ತಿಂಗಳ 2 ವರ್ಷಕ್ಕೂ ಕೆಡಂಗಿಲ್ಲ ನಾವು. ಮತ್ತು ಆ ಕಾಳ ನೀವು ವೇರವಸ್ನಾಗ ಹಾಕಿದ್ರೆ ಹೇಳ್ತಾನೆ ಇರ್ತದೆ, ಹೊತ್ತೊಡತನ ಅದ್ರ ಮೋಕ್ಷ ಆಗ್ತದೆ. ಅದಕ್ಕೆ ಭಗವಂತ ಹೇಳಿದ, ನಿನಗೆ ಒಂದು ದಿವಸ ನಿನಗೆ ಮೋಕ್ಷ ಆಗ್ಬೇಕಾದ್ರೆ ಅವರಲ್ಲಿ ಹೋಗಿ ನೀನು ಅವ್ರು ಸ್ವೀಕಾರ ಮಾಡಿದಾಗ, ಅವರಿಂದ ನೀ ಅವಸ್ಥೆ ಕೊಟ್ಟಾಗ ನಿನಗೆ ಮೋಕ್ಷ ಆಗ್ತದೆ. ಅದಕ್ಕಾಗಿ ಎಲ್ಲೇ ಪುಣ್ಯಕ್ಷೇತ್ರಕ್ಕೆ ಹೋಗಲಿ, ಮನೆಯಲ್ಲಿ ಹೋಗಲಿ, ನಾವು ಊಟ ಮಾಡಿದಂಥ ಅನ್ನ ನೀವು ಕೆಡಿಸ್ಬಾರ್ದು ಅಂತ ಹೇಳ್ತಾರೆ.
ಕೆಡಿಸಿದ್ರೆ ಏನಾಗ್ತಂದ್ರೆ ಆತ್ಮಹತ್ಯೆ ದೋಷ ಬರ್ತಂತ ಅನ್ನ ಕೆಡಿಸಿದ್ರೆ ನಾವು ಇನ್ನೊಬ್ಬರ ಕೊಲೆ ಮಾಡಿದಾಗ ಎಷ್ಟು ಪಾಪ ಕರ್ಮಾದಿಗಳು ಬರ್ತಾವ. ಅನ್ನ ನಾವು ಉಳ್ಳಾರ್ದೆ ಮುಸುರಿಗೆ ಹಾಕಿದ್ರೆ ಅನ್ನಕ್ಕೆ ಮೋಕ್ಷ ಕೊಡಲಾರ್ದೆ ನಾವು ಅದಕ್ಕೆ ಗಟ್ಟಿಗೆಡಿಸಿದಂಗೆ ಆಗ್ತಂತ ತಿಳ್ಕೊಂಡು 7 ವರ್ಷದವ್ರು ಆಗ್ತಾರೆ. ಅದೇ ರೀತಿ ಸಂಪತ್ತು ಭಗವಂತನ ಕೇಳ್ತಂತ ಭೂಮಿಗೆ ನನಗೆ ಹೊಂಟಿದೆ, ನನ್ನ ಅವಸ್ಥೆಗಳೇನೇನು ಅದಾವ ಅದಕ್ಕೆ ಹೇಳ್ತಂತ ಭಗವಂತ ಕೇಳ್ತಂತ ಮೊದಲನೇ ಅವಸ್ಥೆ ದಾನ, 2ನೇ ಅವಸ್ಥೆ ಧರ್ಮ, 3ನೇದ್ದು ಕಳ್ಳ ರಾಜ, 4ನೇದ್ದು ಕಳ್ಳ. ಅಂದ್ರೆ ದಾನ ಮಾಡಬೇಕು, ದಾನ ಮಾಡಲಿಲ್ಲ ಅಂತೂ ತಿಳ್ಕೊರಿ ಇಟ್ಕೊಂಡ್ರು ಅಂತಂದ್ರೆ ಕಾಳು ತೊಗೊಂಡು ಹೋಗ್ತಾನೆ. ಕಳ್ಳ ಅಂತ ತಿಳ್ಕೊಂಡು ಹೆಂಗೆ ಹೋಗ್ತಾನಂತಂದ್ರೆ ನಿಮ್ಮ ಕೀಲಿ ಹೆಂಗೆ ಇರ್ತೀರಿ, ಒಳಗೆ ಹೆಂಗೆ ಹೊತ್ತು ತೊಗೊಂಡದ್ರಾಗ ನಿಮ್ಮ ಕೀಲಿ ನಿಮ್ಮ ಪಕ್ಕದಾಗ ಇರ್ತದ, ಆರಾಮ್ ತೊಗೊಂಡು ಹೋಗ್ತಿರ್ತಾನೆ. ಅಂದ್ರೆ ಅದರಲ್ಲಿನೂ ಕಾಲ ಆಗುವುದು ಅಂತ ಹೇಳ್ತಾರೆ. ನಂತರ ರಾಜ ಅಂತ ತಿಳ್ಕೊಂಡ್ರೆ ಅವ್ರ ಹಿಂದಕ್ಕೆ ರಾಜ ಇದ್ದರು. ಅವ್ರು ಅನ್ನುವಂಥ ಸಂದರ್ಭದಲ್ಲಿ ಈ ರಾಜರೆಲ್ಲ ಈಗ ಇನ್ಕಮ್ ಟ್ಯಾಕ್ಸ್ ಸೆಲ್ ಟ್ಯಾಕ್ಸ್ನವ್ರು ಅವರೇ ರಾಜ್ಯರಿದ್ದಾರೆ. ಭಾಳ ಬೆಳೆಸಿಟ್ರಿ ಅಂತಂದ್ರೆ ಛಾಪ ಹಾಕ್ತಾರೆ, ನಿಮಗುದಿಲ್ಲ ಅವ್ರಿಗೂ. 4ನೇದ್ದು ಕಳ್ಳ ಅದಾವ. ಬೆಂಕಿ ಅಂತಂದ್ರೆ ಕಳ್ಳ ಹೊತ್ತು ಮನೆ ಉಳಿತು, ಕೊಳ್ಳಿ ಹೊತ್ತು ಮನೆ ಉಳಿಲಿಲ್ಲ ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಸಂಪತ್ತಿಗೆ ಬೆಲೆ ಬರಬೇಕಾದ್ರೆ ಅದಕ್ಕೆ ಅವಸ್ಥೆ ಕೊಡಬೇಕಾದ್ರೆ ಅದಕ್ಕೆ ಯಾರ ಕಾರಣ, ನೀನು ಮೋಕ್ಷಕ್ಕೆ ಯಾರ ಕಾರಣ ಅಂದ್ರೆ ದಾನ ಅನ್ನುವಂಥ ಒಂದೇ ಹೆಸರು ಕಾರಣ. ದಾನ ಕೊಟ್ಟಾಗ ನಿಮ್ಗೆ ಮೋಕ್ಷ ಸಿಗುವಂಥದ್ದಾಗ್ತದೆ. ಅದಕ್ಕೆ ಇಂಥ ಪುಣ್ಯಾತ್ಮರು ಅನುಭಾವಿಗಳು ನಾವು ಗಳಿಸಿದಂತಹ ದಾನವನ್ನ ಪುಣ್ಯದ ಸ್ವರೂಪಕ್ಕೆ ಅದಕ್ಕೆ ನಾವು ತೊಡಗಿಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಗುರುಗಳ ಸನ್ನಿಧಾನದಲ್ಲಾಗಲಿ, ದೇವರ ಸನ್ನಿಧಾನದಲ್ಲಾಗಲಿ, ಯಾವುದೇ ಥರದ ಪುಣ್ಯ ಕಾರ್ಯಗಳಿಗಾಗಲಿ ನಮ್ಮ ಗುಣವನ್ನು ವಿನಿಯೋಗಿಸಿ ಮಾಡಿದಾಗ ಕೊಟ್ಟದ್ದು ತನಗೆ ಹೆಚ್ಚಿಟ್ಟಿದ್ದು ಪರನಿಗೆ, ಕೊಟ್ಟದ್ದು ಕೆಟ್ಟತನ ಎನಬೇಡ, ಅದು ಕಟ್ಟಿಯುವುದು ಬುದ್ಧಿಲೋಡ. ನಾವು ಗಳಿಸಿದ ದಾನಕ್ಕೆ ನಾವು ಅದಕ್ಕೊಂದು ಅವಸ್ಥೆ ತಂದು ಕೊಡಬೇಕಾದ್ರೆ ಏನು ಮಾಡಬೇಕಂದ್ರೆ ದಾನ ಧರ್ಮ ಪುಣ್ಯ ಸ್ವರೂಪಕಾರದಲ್ಲಿ ಅದರನ್ನು ನಾವು ತೊಡಗಿಸಿಕೊಂಡಾಗ ಅದರ ಪ್ರತಿಫಲವಾಗಿ ನಮಗೆ ಸಿಗುವಂಥದ್ದು ಆಗ್ತಾ ಇದೆ ಎನ್ನುವಂಥ ವಿಚಾರವನ್ನು ತಿಳಿಸಿದ್ರು. ಆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಾವೆಲ್ಲ ಕುಟುಂಬದವರು ಕೂಡಿಕೊಂಡು ನಾವು ನಂಬಿದಂಥ ವಿಶ್ವರಾಜ್ಯರ ಕ್ಷೇತ್ರದ ಪೂಜ್ಯರಿಗೆ ನಾವು ತುಲಾಭಾರ ಸೇವೆ ಸಲ್ಲಿಸಿದ್ರೆ ನಾವು ಸಂಭ್ರಮದೊಂದಿಗೆ ಎಲ್ಲರೂ ಕೂಡ ಹಂಚಿಕೊಂಡು ನಮ್ಮ ಆಗ್ತದನ್ನುತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಈ ಪುಣ್ಯ ಕಾರ್ಯವನ್ನು ಮಾಡಿದರು. ಕೂಡಿಯವರ ಮನೆತನ ಮೊದಲು ಹೇಗಿತ್ತು ಏನೋ ನಮಗೆ ಗೊತ್ತಿಲ್ಲ. ಆ ಮನೆತನ ಯಾವಾಗ ಹೆಸರು ಬಂತಂತ ತಿಳ್ಕೊಂಡಂದ್ರೆ ಅವ್ರು ಸಿಟಿಗೇರಿದ್ರೆ ನಮ್ಮೂರಾಗ ನಾಯಿನೇ ಅವ್ನು ಎಷ್ಟು ಮಂದಿ ಕರ್ಕೊಂಬಂದು ನಮಗೇನು ಮಾಡಂಗನ ಅವ್ರ ಮಕ್ಳಿಗೆ ಕರ್ಕೊಂಬಂದು ಅವ್ರ ಮನೆ ಹೆಸರು ಯಾವಾಗ ಬಂತಂದ್ರೆ ಲಕ್ಷ್ಮಿ ಅವ್ರ ಮನೆಗೆ ಆದರೂ ಅವ್ರಿಗೆ ವಿಜಯಲಕ್ಷ್ಮಿ ಪ್ರಾಪ್ತಿ ಆಯ್ತು. ಅದಕ್ಕಂತರ ಲಕ್ಷ್ಮಿಗೂ ಕೂಡ ಕೆಲವು ವಿಭಾಗಗಳಿರ್ತಾವ. ಲಕ್ಷ್ಮಿಗೆ ಅಲಕ್ಷ್ಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ. ಅಲಕ್ಷ್ಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ. ಮತ್ತು ಪಾಪ ಅವ್ರ ಮನೆಗ ಹುಟ್ಟಿದ್ದು ಅವ್ರ ಮನ್ಯಾಗ ತೆಗ್ನೂರಾಗ ಎಮ್ಮ ಹ್ಯಾಂಗೆ ತಿಳ್ಕೊಂಡು ಗೊತ್ತಿಲ್ಲ. ಆಗಿಲ್ಲಪ್ಪ ಮತ್ತೆ ನಮ್ಮನೆ ಹುಟ್ಟಾಗ ನೀರು ಮತ್ತು ಕೊಟ್ಟು ಹೋಗಿರ್ಬೇಕಂತ ನಮ್ಮಾಗಿ ನಮ್ಮ ತಿಳ್ಕೊಂಡು ಕೊಟ್ಟರು. ಈ ಪುಣ್ಯಾರ್ಥವಾಗಿ 60 ವರ್ಷದನ ತೋರಿಸ್ಕೊಂಡು ಬಂದು ಬಾ ನಿಮ್ಗೆ ಉರುವಳೆದ ನಿಮ್ಮ ಅಪ್ಪನೆದ್ರ ಕುಂದಿಸಿ ನನಗೆ ಕೃಷಿ ಮಾಡ್ಕೊಂಡು ತಿಳ್ಕೊಂಡು ಬಗಲ ಕುಂದಿಸ್ಕೊಂಡು ಇವತ್ತು ನನಗೆ ಇರ್ತಕ್ಕಲ್ಲ ಹೋಗಿಲ್ಲ ನನಗೆ ಖುಷಿ ಅವ್ನು ಮಾಡಿ ಖುಷಿ. ಅಲಕ್ಷ್ಮಿ, ಲಕ್ಷ್ಮಿ, ಮಹಾಲಕ್ಷ್ಮಿ ಅಂತ ತಿಳ್ಕೊಂಡಂದ್ರೆ ಅದನ್ನು ನಾವು ತಗೊಂಡು ಸದ್ಭಾವನೆಯಿಂದ ಬಳಸಿಕೊಂಡಾಗ ನಾವು ಒಳ್ಳೆಯದಾಗತಕ್ಕಂಥದ್ದಾಗ್ತದೆ. ಲಕ್ಷ್ಮಿ ಎಲ್ಲಿ ಇರ್ತಾಳ? ಲಕ್ಷ್ಮಿ ಯಾರ ಮನೆಗಿರ್ತಾಳ? ಲಕ್ಷ್ಮಿ ಎಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಭಾತೃತ್ವ ಇರ್ತದ ಅಲ್ಲಿ ಲಕ್ಷ್ಮಿ ಇರ್ತಾಳ. ಅದಕ್ಕೆ ಮನೆ ಮುಂದೆ ಬರೀತಿರ್ತಾರಲ್ಲ ಶ್ರೀ ಲಕ್ಷ್ಮೀ ಪ್ರಸನ್ನ. ಪ್ರಸನ್ನ ಅಂದ್ರೆ ಅದೊಂದಾಗ ಅವ್ರು ಯಾರೋ ಒಬ್ಬರು ಶ್ರೀಮಂತರ ಮನ್ಯಾಗ ಭಾಳ ಬೆಳೆಸಿದ್ರು. ಅವ 2-3 ಅಕ್ಕಂದ್ರಿದ್ರು. ಅವರೆಲ್ಲರೂ ಲಗ್ನ ಆಗಿತ್ತು. ದೊಡ್ಡ ಸಂಭ್ರಮದ ಮನೆ. ರಾತ್ರಿ ಹೀಗೆ ಕೊಟ್ಟು ಲಕ್ಷ್ಮಿ ನೋಡಕತ್ತಿದ್ರು. ಕನಸಂತಲ್ಲಿ ಒಂದು ಹುಡುಗದ ಯಾಕವ ಎಲ್ಲಿ ಬಂದಿ? ನಾನು ಭಾಳ ದಿವಸ ಮನೆಯಾಗಿದ್ದು ಅದಕ್ಕೆ
ನಾನು ಬೇರೆ ಕಡೆ ಹೊಂಟೀನಿ, ಹಂಗೆ ಹಂಗೆ ಇಷ್ಟು ದಿವಸ ನಮ್ಮನಾಗಿತ್ತು, ನಮಗೆಲ್ಲ ಸಂಪತ್ತಿನ ಸೌಭಾಗ್ಯ ಕೊಟ್ಟಿನಿ, ಸುಖ ಸಂತೋಷದ ನೆಲೆ ಕೊಟ್ಟಿನಿ, ಯಾಕೆ ಹೊಂಟೀನಿ ಹೋಗ್ಬಾರ್ದು? ಸರಿ, ನಾನು ಇದು ಒಂದು ಮಾತು ಕೇಳ್ತೀನಿ, ಒಂದೇ ಮಾತು ಬಂದು ಹೇಳ್ಬೇಕು ನನಗೆ, ನಿನಗೆ ಏನು ಬೇಕು ಅದನ್ನ ನೀ ಯಾರ ಬಳಿ ಮಕ್ಕಳ ಬಳಿ ಕೇಳ್ತೇವೋ, ಸಸ್ಯರ ಬಳಿ ಕೇಳ್ತೇವೋ, ಮಕ್ಕಳ ಬಳಿ ಕೇಳ್ತೇವೋ, ಕೇಳಿ ಹೇಳು. ಒಂದು ಮಾತು ಕೇಳಿ ನಾವು ಹೋಗ್ತೀನಿ, ಆಯ್ತವ ಇದು ಕರೆ ಗ್ಯಾರಂಟಿ ಮಾತಂತ ತಿಳ್ಕೊಂಡಂತ ಕುಂತ ಮುಂಚೆ ಚಿಂತೆ ಆಯಿತು. ಹಂಗೆ ಕುಂತ ನೋಡಿದ ಟೈಮ್ 3-4 ಕಾಲಕ್ಕತ್ತು ತಾಸು ಅಂದ 2 ತಾಸು ಅಂದ 10 ನಂತರ ಎಲ್ಲರೂ ಎಬ್ಬರು ಆದರೂ ಚಿತ್ತಾಟರ ಹಬ್ಬದಲ್ಲಿ ಕುಂತಿದ್ದ. ಯಾಕೆ ಪ್ರಜ್ಞೆ ಕೊಡ್ತಿದ್ದೇನು ಏನಿಲ್ಲ, ಹಿಂಗೆ ಬಂದಿದ್ದು ಅದಕ್ಕೆ ಮತ್ತು ನಾ ಭಾಳ ಜನ ರಂಗಿಲ್ಲ ಹೋಗ್ತೀನಿ ಅಂತ ತಿಳ್ಕೊಂಡು ಹೊತ್ತಲು ಅದಕ್ಕೆ ಮತ್ತು ಒಂದು ಮಾತು ಕೇಳ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಕುಂತೀನಿ ಅಂದ್ರು. ನಾನು ಒಂದೇ ಮಾತು ಇರಲಿ, ಆ ಮಾತು ಏನಂತ ಕೇಳಿದಾಗ, ಇಲ್ಲ ನಿನಗೆ ಏನು ಬೇಕು, ಐಶ್ವರ್ಯ ಬೇಕು, ಸಂಪತ್ತು ಬೇಕು, ಪ್ರೀತಿ ಬೇಕು, ಅವು ಮೂರರಲ್ಲಿ ಯಾವುದು ಒಂದು ಕೇಳ್ತೀರಿ ಕೇಳ್ರಿ, ನಿಮ್ಗೆ ಕೊಟ್ಟು ಹೋಗ್ತೀನಿ ಅಂತ ಅಂದಾಳ. ಅವರಂದ್ರು ಆಗಲಿ ಎಲ್ಲಿ ನೋಡಮ್ಮ, ನೀವು ಜಳಕ ಮಾಡಿ ನಮ್ಮ ರಾತ್ರಿ ಬರೋಕ್ಕೆಲ್ಲ ಎಂತನ ಊಟ ಗೀಟ ಮಾಡೋದನ್ನ ಉಳಿಸಿರೋ ತಿನಿಸಿರೋ ಉಳಿದ ಸಮಾಧಾನ ಆಗಲಿಲ್ಲ. ಒಟ್ಟಕ್ಕೆ ಸಸಿ ಅಂದ್ರು ಆಕಿ ಕೇಳಂತ ತಿಳ್ಕೊಂಡ್ರೆ ಈ ಸಲ MP ಟಿಕೆಟ್ ನಮಗೆ ಕೇಳಂತಂದ್ರು. ಒಟ್ಟಕ್ಕೆ ಅಂದ್ರು ಮಗಿ ನಮ್ಗೆ ಯಾವಾಗ ನಮ್ಮ ಅಂತ ಅಧಿಕಾರ ಸಿಗ್ಲಿ, ಇನ್ನೊಬ್ಬಕ್ಕೆ ಅಂದ್ರು ಅಧಿಕಾರ ಸಿಕ್ಕರೆ ಏನು ಸಿಕ್ಕಂಗಾಗ್ತದೆ, ಮನೆಯಲ್ಲಿ ಎಲ್ಲ ಬೇಕು ಅದಕ್ಕಾಗಿ ಬೇಡ. ಮತ್ತೊಬ್ಬ ಕೇಳಿದ್ರು ದನ ಧಾನ್ಯ ದವಸ ಎಲ್ಲ ಕೊಟ್ಟು ಹೋಗ್ಬೇಡ ನಮಗೀಗ ಅಂತ ಅವ್ರಿಗೆ ಅಂದ್ರು. ಅಕ್ಕಿ ಕೊಟ್ಟು ಹಾಕಂದ್ರೆ ಅದೇ ಕಲ್ತು ನಿಂತ ಉಳ್ಬಿಟ್ಟಲ್ಲ, ಸಣ್ಣ ಸಸಿ ಇದ್ರು ಈಗ ಏನಿಲ್ಲ ಪ್ರೀತಿ ವಾಪಸ್ ಅವನಿಗೆ ಹೋಗ್ತಾನೆ ಸಾಯ್ತಾವ ಮಾಡೋದು ಕೇಳೋಣ ಎಲ್ಲಿ ಹೋಗಿ ಎಷ್ಟು ಮಂದಿ ಪ್ರೀತಿಯಿಂದ ಇದು ಸಾಕಂತ ತಿಳ್ಕೊಂಡಂತ ಲಕ್ಷ್ಮೀ ಬಂದರು. ನಿಮ್ಗೆ ಏನು ಬೇಕಲ್ಲ, ಏನು ನಿರ್ಧಾರ ಮಾಡಿ ಅಂತ ಅಂತ ನಮ್ಗೆ ಏನಿಲ್ಲ, ನಕ ಕೊಟ್ಟದ್ದು ನಿಮಗೆ ಅಲ್ಲ, ಈ ಕೊಟ್ಟದ್ದೇ ಅಲ್ಲ ನಿಮಗೆ ಅಲ್ಲ, ಈ ಕೊಟ್ಟಷ್ಟೇ ಇಟ್ಟರಷ್ಟೇ ಇಟ್ಟರಷ್ಟೇ ಒಯ್ಯರಷ್ಟೇ. ನಾವು ಏನು ಕೇಳ್ತಿರ್ಬೇಕಂದ್ರೆ ಪ್ರೀತಿ ವಾತ್ಸಲ್ಯ ಅನ್ನುವಂಥದ್ದು ಬೇಕು. ಲಕ್ಷ್ಮೀ ಹೊರಗೆ ನಿಂತಿದ್ದು ಏನೇ ಕೇಳಿದಲ್ಲ ಅಂದ್ಕೊಂಡು ಏನೆಲ್ಲ ಪ್ರೀತಿ ಮತ್ತು ವಾತ್ಸಲ್ಯ ಬೇಕು ಅಂತ ಅಡ್ಗೆ ಅಂದರು. ಪ್ರೀತಿ ವಾತ್ಸಲ್ಯ ಎರಡೂ ಇದ್ದಲ್ಲಿ ನಾ ಹೇಳ್ತೀನಪ್ಪ, ಭಾಳ ಶಾಲೆತನ ಮಾಡಿ ನಾವು ವಾಪಸ್ ನಿಮ್ಮನಿಗೆ ಬರ್ತೇನೆ ಅಂತ ಆಕೆ ಹೇಳಿದಂಥ ಪ್ರಸನ್ನಸ್ತು ಪ್ರಸನ್ನತ. ನಾ ಎಲ್ಲಿ ಪ್ರಸನ್ನ ಆಗಿರ್ತೀನಿ ಯಾವಾಗಲೂ ಕೂಡ ಮನೆ ಪ್ರಸನ್ನ ಆಗಿರ್ತದಪ್ಪ. ಪ್ರೀತಿ ವಾತ್ಸಲ್ಯದಲ್ಲಿ ಸಂಪತ್ತು ಇರ್ತದೆ, ಸಂಪತ್ತಿದ್ದಲ್ಲಿ ನಗು ಇರ್ತದೆ, ನಗು ಸಂಪತ್ತಿದ್ದಲ್ಲಿ ಬದುಕು ಬಂಗಾರ ಆಗ್ತದೆ. ನಿಮಗೆ ಯಾವಾಗಲೂ ಕೂಡ ಬಂಗಾರವೇ ಆಗಲಿ ಇದ್ರೆ ತಿಳ್ಕೊಂಡು ಆಶೀರ್ವಾದ ಮಾಡಿದಂತ. ಹಾಗೆ ದೊಡ್ಡ ಮನೆತನದಲ್ಲಿ ಹುಟ್ಟಿ ನಿಮ್ಮಮ್ಮ ತಾಯಿ ಇದ್ದರೆ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಎಲ್ಲರನ್ನ ಕರ್ಕೊಂಡು ಏನಂತಾರೆ ಮಕ್ಕಳಿಗೆ ಕರ್ಕೊಂಡು ಮೊಮ್ಮಕ್ಕಳಿಗೆ ಕರ್ಕೊಂಡು ಯಜಮಾನ ವಂಚಿಸುವಂತ ಯಜಮಾನನ ಅವ್ರು ವಂಚಿಸುವಂತ ಇವೇನು ಸಾಮಾನ್ಯ ಮಧ್ಯೆ ಬಂದ ಬಂದು ಮಾಡಿಬಿಡೋರು ಸಣ್ಣದಕ್ಕ ಬಂದು ಅಂತ ಬಂದು ತೊಳ್ಕೊಂಡು ಆಗಲಿ 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 ಅನ್ಕೋತು ಇದೆಲ್ಲ ಸಂಭ್ರಮ ಮಾಡ್ಯಾರ. ಅವ್ರ ಸಂಭ್ರಮಕ್ಕೆ ಅದಿದ್ರು ಸಾಕ್ಷಿ ಅಂತ ತಿಳ್ಕೊಂಡು ಅದನ್ನ ಹೇಳಬೇಕಾಗ್ತದೆ. ಆ ಒಂದು ವಿಚಾರದಲ್ಲಿ ಇವತ್ತು ಕೂಲಿ ಮನೆತನದವರ ಈ ಒಂದು ತುಲಾಭಾರ ಸೇವೆ ನಮ್ಮ ಲಕ್ಷ ಜನ ಬರುವಂಥ ಪಾದಯಾತ್ರೆಯಲ್ಲಿ ಕೂಡ ಕೂಲಿ ಮನೆತನದ ಹೆಸರು ನೆನೆಸ್ತಾರೆ. ಯಾಕಂತಂದ್ರೆ ಈಗ ಯಾವುದೇ ಹೇಳ್ಕೊಡ್ಕೊ ದಾವಣಗೆರೆ ಬೆಣ್ಣೆ ದೋಷಿದ್ದೆ ಅಂದ್ರೆ ಎಲ್ಲಿ ದೋಷಿದ ಜನದೇ ಭಾಳ ಹ್ಯಾಂಗೆ ಅನಿಸ್ತದೆ ನೋಡೋ ಅಂತ ಅಂತಿರ್ತಾರೆ. ಬೆಳಗಾವಿ ಕಡೆಗೆ ಹೋಗ್ಬೇಕಾದ್ರೆ ಬೆಳಗಾವಿ ಕುಂದಾಗ ಹಾಗೆ ಇರ್ತದಪ್ಪ ಅಂತ ತಿಳ್ಕೊಂಡೆ. ಧಾರವಾಡ ಪೇಡ ಭಾಳ ಮುಂಟಾಯಿತು, ಪೇಡ ಆಯಿತು, ದೋಸೆ ಆಯಿತು, ಎಲ್ಲ ಆಯಿತು. ಇನ್ನು ಪಲಾವ್ ಏನು ಸಿಗ್ತು ಅಂತಂದ್ರೆ ಪಲಾವ್ ಅಲ್ಲಿ ತುಂಬಬೇಡಪ್ಪ, ಪಾದಯಾತ್ರೆವಾದ್ರೆ ಆಯಿತು. ಆ ಕೂಲಿಯವ್ರ ಮಗ ಮಾಡೋಂಥ ಈ ಪಲಾವ್ ಏನಾದಲ್ಲ ಎಲ್ಲ ಕಡೆಗೆ ಹೆಸರಾಗ್ಲಾತು, ಅದರಂಥ ರುಚಿ ಪಲಾವ್ ಎಂದು ತಿನ್ನಂಗಿಲ್ವಾಡಪ್ಪ ಅಂತ ಕಲ್ಪನೆಯನ್ನು ಆ ಪಾದಯಾತ್ರೆ ಮುಖೇನ ಬರತಕ್ಕಂಥ ಲಕ್ಷ ಮಂದಿಗಾಗಿದೆ ನಾವು ಕೇಳತಕ್ಕಂಥ ಆಗ್ತೀವಿ. ಆ ಪುಣ್ಯಾತ್ಮ ಮತ್ತೇನ ಅದೊಂದು ಶೆಡ್ ಕಟ್ಲಕತ್ತಾರಂತ, ಯಾಕೋ ಏನೋ ಮಾಡಕತ್ತಿರಲ್ಲ ಅಂತ ಮನೆ ಕೇಳಿದೆ. ನಾನು ಇಲ್ರಿ ಅಪ್ಪರೇ
ಹೋದ ವರ್ಷ ಬರೋದನ್ನ ಮಳೆಯಾಗ ನಿಂತಿದ್ರಿ ಅಂತ ಪಾದಯಾತ್ರೆ ಬರೋದನ್ನ ದಿನ ಕೊಟ್ಟರು ಮಳೆ ಬಂದ್ರೆ ಆಟು ಬರಲ್ಲ ಹಿಂದೆ ಬರ್ತಾರ ನೆಲಸ್ ಮಂದಿ ಬಿಟ್ಟಿರ್ತಾರೆ ನಾವು ಮಳೆಯಾಗ ನಿಂತಿದ್ದೆವು. ಒಟ್ಟಾರೆ ಹಲವಾರು ಸಂಭ್ರಮದಲ್ಲಿ ನಿಮ್ಮ ಮನೆತನದ ಹೆಸರನ್ನು ಕೊಂಡಾಡುವಂಥ ಯೋಗ ಅದು ಭಗವಂತ ನಿಮ್ಗೆ ಕೊಟ್ಟಂಥ ಆಗ್ಯಾನ. ಆ ಒಂದು ದಿಶೆಯಲ್ಲಿ 60 ವರ್ಷದ ತಮ್ಮ ವೈವಾಹಿಕ ಜೀವನ ನಡೆಸಿಕೊಂಡು ಇನ್ನೂ 3-2 ವರ್ಷ ಗಾಡಿ ಮತ್ತು 3 ವರ್ಷದ ಸಂದರ್ಭ ಬಂದಾಗ ನಾವು ನೀವೆಲ್ಲರೂ ಕೂಡ್ಕೊಂಡು ಅವರಿಗೆ ಸುಖ ಶಾಂತಿ ಸಮೃದ್ಧಿಯನ್ನು ಆರೋಹಿಸೋಣ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಒಂದು ತುಲಾಭಾರ ಸೇವೆಗೆ ಕೈಗೊಂಡಂಥ ಗುಡಿ ಶಿವಲಿಂಗಪ್ಪ ಪರಿವಾರದ ಎಲ್ಲ ಅಣ್ತಂದು ನಮ್ಮ ಶಂಕರಗೌಡ ಅಂದರೆ ನಮ್ಮ ಮಲ್ಲೂರು ಮನೆಯಾಗ ಬಂದಾರ ಮತ್ತು ವಿಶ್ವರಾಜರ ಮಗ ವಿಶ್ವರಾಜ ತಾಯಿ ಬಂದ ಈಗ ತಾಯಿಯವರು ಬಂದಾರ ಎಲ್ಲ ಸ್ವಂತ ಬಂದಾರ. ಮಲ್ಲು ಆಗಲಿ ನಮ್ಮ ಶಂಕರ ಆಗಲಿ ವಿಶ್ವರಾಜ ಆಗಲಿ ಎಲ್ಲ ಅವ್ರ ಪರಿವಾರ ತಿಳ್ಕೊಂಡಂದ್ರೆ ನನಗೊಂದು 30 ವರ್ಷ ಹಿಂದೆ ಪರಿಚಯ. ಅವಾಗ ಶುರು ಫಸ್ಟ್ ನಮಗೆ ಅಮಾವಾಸ್ಯೆ ದಿನ ಹೇಳಿದ್ದೆ ನಮ್ಮ ಸಂದರ್ಭದಲ್ಲಿ ಅಮಾವಾಸ್ಯೆ ದಿನ ಅಲ್ಲಿ ಹೋದಾಗ ನನಗೆ ಇಲ್ಲಿ ದರ್ಶನಕ್ಕೆ ಹೋಗ್ಬೇಕು ತುಮಕೂರು ಹೇಳಿದ್ದೆ. ನಾನು ಸ್ಕೂಟ್ರ್ ಮ್ಯಾಗ ಕರ್ಕೊಂಬಂದಿದ್ದೆ. ಸ್ಕೂಟ್ರ್ ಮ್ಯಾಗ ಕರ್ಕೊಂಬಂದು ಅಲ್ಲಿ ಮುದ್ನಾಳ ಕ್ರಾಸದಲ್ಲಿ ನಿಂತು ಹೇಳೋದು ಮತ್ತೆ ಯಾಕ್ರಿ ನಾನು ನೋಡ್ರಿ 2-3 ತಾಸು ಆಯ್ತು ಕುಂತು ನಡ್ಸೋಕ್ಕಾಯ್ತೀನಿ ಸ್ಕೂಟ್ರು. ನನಗೆ ಸಿಗರೇಟ್ ಸೇರ್ಬೇಕಂತೀನಿ, ನೀವು ಪರ್ಮಿಷನ್ ಕೊಟ್ಟರೆ ಸೇರ್ತೀನಿ ಅಂತ. ಆಯ್ತಪ್ಪ ಸೇರಿ, ಯಾಕಂದ್ರೆ ನೀವು ಬ್ಯಾಡ ಅನ್ನೋಂಗೂ ಇಲ್ಲ. ಬ್ಯಾಡ ಅಂದ್ರೆ ಗಾಡಿಯನ್ನು ಇಳಿಸಿ ಹೋಗ್ತಾನೆ. ಇನ್ನೊಂದು 1 ತಾಸು ಕೊಂಡ್ರೆ ನಾ ಸೇರಿ ಬರ್ತಾನೆ, ನಾ ಇಲ್ಲಿ ಹೋಗ್ತೀನಿ. ಆಯ್ತಪ್ಪ ಸೇರಿದಂದೆ ಸೇರಿದಪ್ಪ ಸೇರಿ ಏನಂದ ಮತ್ತೆ ಒಂದು ಟೈಮ್ ಬರ್ತೀರಿ ನಾವು ಬಂದ್ರೂ ನಮ್ಮ ಪಾದ ಸಿಗಲ್ಲ ನೋಡ್ರಿ, ಮತ್ತೆ ಲೈನ್ ಹಚ್ಚಿ ನಮಸ್ಕಾರ ಮಾಡೋಂಥ ಸಮಯ ಬರ್ತಾರೆ ಮತ್ತೆ ನಿಮಗೆ ತಿಳ್ಕೊಂಡಂದ. ಆಗ್ಲಪ್ಪ ವಿಶ್ವರಾತ್ರಿ ಎಲ್ಲರೂ ವಿಶ್ವರಾಜ್ ಅಲ್ರಿ, ನೀವು ಅವ್ರ ಹೆಸರಿನಾಗೆ ಹುಟ್ಟಿ ಬಂದಿರಿ, ನಿಮಗೂ ಭಾರಿ ಅಂತ ನೋಡ್ರಿ ಮುಂಚೆ ಅಂತ. ಏನಂತ ನಮ್ದೇಂದ್ರೆ ವಿಶ್ವರಾಜ್ಯರೇ ಭಾರಿ ಅವ್ರ ನಾವು ಭಾರಿ ಅಂತ ಹೇಳಿದೆ ನಾನು. ಅಷ್ಟು ಸುಮಾರು 35 ವರ್ಷಗಳನ್ನು ಆಸುಪಾಸಿನಲ್ಲಿ ಒಂದೊಂದು ಭಾವನಾತ್ಮಕವಾಗಿ ಸಂಬಂಧಿಸಿದಂಥ ಮನೆತನ. ಆ ಮನೆತನ ಯಾವಾಗಲೂ ಕೂಡ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿ ತುಳುಕುತ್ತಿರಲಿ. ವಿಶ್ವರಾಜ್ಯರ ಕೃಪೆಯಿಂದ ಭಗಳಾಂಬಿಕಾ ತಾಯಿಯ ಆಶೀರ್ವಾದದಿಂದ ಆ ಕೂಡಿ ಕುಟುಂಬದವರೆಲ್ಲರಿಗೂ ಸುಖ ಶಾಂತಿ ಸಮಾಧಾನ ಸಂಭ್ರಮವನ್ನು ತಿಳ್ಕೊಂಡು ನಿಮ್ಮೆಲ್ಲರ ಪರವಾಗಿ ಆ ಪುಣ್ಯಾತ್ಮರಲ್ಲಿ ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಂಗಳ. गंगाधर शिवाचार्य महाराज की शिव सांब जय नमः पार्वती शिव हर हर महादेव। जय मंगलम जय नमः पार्वती शिव हर हर